ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹೋಮ್ ಮೇಡ್ ಸೋಪ್ನ ಮಾಡೋದು ಯಾವ ಥರ ಅಂತಂದೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹೋಮ್ ಮೇಡ್ ಸೋಪ್ ಮಾಡೋದಕ್ಕೆ ನಾನಿಲ್ಲಿ ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು. ವಾಶ್ ಮಾಡಿ ತಗೊಂಡಿದ್ದೀನಿ. ಬೇವಿನ ಸೊಪ್ಪಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್. ಬೇಸಿಗೆ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆಲ್ಲ ಬೆವ್ರ ಸಾಲೆ ಆಗ್ತಾ ಇರುತ್ತೆ. ಹಾಗಾಗಿ ಬೇವಿನ ಸೊಪ್ಪನ್ನ ಯೂಸ್ ಮಾಡಿಬಿಟ್ಟು ಹೋಮ್ ಮೇಡ್ ಸೋಪ್ನ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಬೇವಿನ ಸೊಪ್ಪಿನ ಜೊತೆಗೆ ಇನ್ನೂ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದೇಳಿ ಹೇಳ್ತೀನಿ. ಹಾಗೆ ಆಲೋವೆರಾ ಜೆಲ್ ತಗೊಂಡಿದ್ದೀನಿ, ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ, ಹಾಗೆ ಸೋಪ್ ಬೇಸ್ ತಗೊಂಡಿದ್ದೀನಿ. ಇದು ಪ್ಯೂರ್ ಸೋಪ್ ಗ್ಲಿಸರಿನ್ನು. ಇದು ಯಾವುದೇ ಥರ ಕೆಮಿಕಲ್ಸ್ ಇರೋದನ್ನು ತಗೋಬೇಡಿ, ಪ್ಯೂರ್ ಆಗಿರಬೇಕು. ಹಾಗೆಯೇ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ತಗೊಂಡಿದ್ದೀನಿ. ಈ ಕ್ಯಾಪ್ಸೂಲ್ಸಿಂದ ತುಂಬಾ ಬೆನಿಫಿಟ್ಸ್ ಇದೆ. ಟ್ಯಾನ್ ಆಗಿದ್ರೆ ರಿಮೂವ್ ಆಗುತ್ತೆ, ಹಾಗೆ ಸ್ಕಿನ್ನು ನ್ಯಾಚುರಲ್ಲಾಗಿ ಗ್ಲೋ ಕೊಡುತ್ತೆ. ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ತಗೊಂಡಿದ್ದೀನಿ. ಹಾಗೆಯೇ ಇದನ್ನು ಮಾಡೋದಕ್ಕೆ ಕಸ್ತೂರಿ ಅರಿಶಿನ ಅಂತ ಬರುತ್ತೆ, ಅದು ಸಿಗುತ್ತೆ ಅಂಗಡಿಲೆಲ್ಲ, ಅದನ್ನು ತಗೊಂಡಿದ್ದೀನಿ. ಹಾಗೆ ಮೋಲ್ಡ್ ತಗೊಂಡಿದ್ದೀನಿ. ಇದು ನಿಮಗೆ ಅಕಸ್ಮಾತ್ ಮನೇಲಿ ಇರಲಿಲ್ಲ ಅಂತ ಅಂದರೆ ಬೌಲ್ ಇರುತ್ತಲ್ಲ, ಆ ಬೌಲ್ಗೂ ಸಹ ಹಾಕ್ಬೋದು. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಇಡ್ತಾಯಿದ್ದೀನಿ. ನೀರು ಸ್ವಲ್ಪ ಮಳ್ಳೋದಕ್ಕೆ ಬಂದ ನಂತರ ನಾವು ಸೋಪ್ ಬೇಸ್ನ ಡಬಲ್ ಬಾಯ್ಲಲ್ಲಿ ಬಾಯ್ಲ್ ಮಾಡ್ಕೋಬೇಕು. ಈಗ ಬೇವಿನ ಸೊಪ್ಪನ್ನ ಚೆನ್ನಾಗಿ ಸಾಫ್ಟಾಗಿ ರುಬ್ಕೋಬೇಕು. ಇದನ್ನೀಗ ರುಬ್ಕೊಳ್ಳೋಣ. ಅದ್ರ ಜೊತೆಗೆ ಆಲೋವೆರಾ ಜೆಲ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲೋವೆರಾ ಜೆಲ್ನ ಆ್ಯಡ್ ಮಾಡಿಬಿಟ್ಟು ಫುಲ್ ಸಾಫ್ಟಾಗಿ ಬರಬೇಕು, ತರ್ತರಿಯಾಗಿ ಬರಬಾರ್ದು. ಆ ಥರ ಸಾಫ್ಟಾಗಿ ಬರೋವರೆಗೂ ರುಬ್ಬಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಇದು ರುಬ್ಕೊಂಡು ಇದಕ್ಕೆ ಕಸ್ತೂರಿ ಅರಿಶಿನ ತಗೊಳ್ಳೋಣ. ನೋಡಿ, ಸ್ವಲ್ಪ ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು 3 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು 2 ಇಲ್ಲ 3 ಸ್ಪೂನ್ ಆಗೋಷ್ಟು ಕೊಕೊನಟ್ ಆಯಿಲ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಆಗುತ್ತೆ ನೋಡಿ ಮಿಕ್ಸ್ ಮಾಡಿದ ನಂತರ. ಈಗ ನೀರು ಮಳ್ಳೋದಕ್ಕೆ ಬರ್ತಾ ಇದೆ. ಈಗ ಈ ಸೋಪ್ ಬೇಸ್ನ ತಗೊಂಡು ಡಬಲ್ ಬಾಯ್ಲ್ ಮೆಥಡಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಕರಗುತ್ತೆ, ಫುಲ್ಲು ಕರಗೋವರೆಗೂ ನೋಡಿ ಈ ಥರ ಮಾಡ್ತಾಯಿರಿ ಸ್ಪೂನಲ್ಲಿ. ನೋಡಿ, ಈ ಥರ ಫುಲ್ಲು ಕರಗುತ್ತೆ. ಇದು ಕರಗಿದ ನಂತರ ನಾವು ಬೇವಿನ ಸೊಪ್ಪು ಹಾಗೆ ಆಲೋವೆರಾ ಜೆಲ್ಲೆಲ್ಲ ಮಿಕ್ಸ್ ಮಾಡಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ಗೆ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನ್ ತಗೊಂಡ್ಬಿಟ್ಟು ಅದಾದ ನಂತರ ಮೋಲ್ಡ್ಗೆ ಸ್ವಲ್ಪ ಕೊಕೊನಟ್ ಆಯಿಲ್ನ ಹಚ್ಚಬೇಕು. ಕೊಕೊನಟ್ ಆಯಿಲ್ನ ಹಚ್ಚಿದ ನಂತರ ನಾವು ಮಾಡಿಟ್ಕೊಂಡಿರೋ ಅಂತಹ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಆ ಥರ ಇಷ್ಟೇ. ಇದನ್ನು ಯಾವುದೇ ಥರ ಫ್ರಿಜ್ಜಲ್ಲಿ ಎಲ್ಲೂ ಇಡೋ ಅವಶ್ಯಕತೆ ಇಲ್ಲ. ಒಂದು 3 ಇಲ್ಲ 4 ಅವರ್ಸು ಔಟ್ಸೈಡೇ ಇಟ್ಬಿಟ್ರೆ ನ್ಯಾಚುರಲ್ ಆಗಿರುವಂತಹ ಸೋಪು ರೆಡಿಯಾಗುತ್ತೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಇರೋದ್ರಿಂದ ಮಕ್ಕಳಿಗೆ ಬೆವ್ರ ಸಾಲೆ ಎಲ್ಲ ಆಗೋದಿಲ್ಲ. ಹಾಗಾಗಿ ನೀವು ಒಂದು ಸರಿ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಅದೇ ಥರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರು ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.